ಮಾಡೋಣ ಮತ್ತೇನೋ ಒಂದು ಮಾಡ್ಬೇಕಲ್ಲ ಗೈಸ್. ಮಟನ್ ಮಾಡ್ತಿದ್ದೀನಿ. ನಾನು ತಿನ್ನೋದೇ ಇಲ್ಲ, ನಂಗೆ ಮಾಡ್ತಾರಂತೆ ಮಟನ್. ಪೆಪ್ಪರ್ ಮಟನ್ ಮಸಾಲಾ ಫ್ರೈ ರೆಡಿ. ಆರಾಮಾಗಿ ಮಲ್ಕೋಬಹುದು. ನಾನು ಸುಳ್ಳು, ಅದಕ್ಕೆ ನಾನು ಮಾಡೋಣ ಅನ್ನೋದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೇನು ಹೇಳಲ್ಲ. ಅದು IPL. ನೆಕ್ಸ್ಟ್ ಈರುಳ್ಳಿ ಹಾಕೋತಾ ಇದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ. ಎಲ್ರು ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ತುಂಬಾ ದಿನ ಆಯ್ತು ಅಡ್ಗೆ ಮಾಡೋ ವ್ಲಾಗ್ ನ ಹಾಕಿದ್ದು, ಅಂದ್ರೆ ಕುಕಿಂಗ್ ವ್ಲಾಗ್ ಹಾಕಿ ತುಂಬಾ ದಿನ ಆಯ್ತು. ಸೊ ಇವತ್ತು ಮಟನ್ ಕೂಡ ತರಿಸಿದ್ದೆ. ಸೊ ಇವತ್ತೊಂದು ಮಟನ್ದು ಒಂದು ತುಂಬಾ ಈಸಿಯೆಸ್ಟ್ ಕ್ವಿಕ್ಕೆಸ್ಟ್ ರೆಸಿಪಿನ ಹೇಳ್ಕೊಡ್ತೀನಿ. ತುಂಬಾನೇ ಈಸಿ ಅಂಡ್ ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ಏನಪ್ಪಾ ಅಂತಂದ್ರೆ, ನಾನು ಇವತ್ತು ಮಾಡ್ತಿರೋ ಐಟಮ್ ಬಂದು ಪೆಪ್ಪರ್ ಮಸಾಲಾ ಮಟನ್ ಫ್ರೈ. ಸೊ ಇದು ತುಂಬಾನೇ ಈಸಿಯಾಗಿ ಮಾಡ್ಬೋದು, ತುಂಬಾ ಟೇಸ್ಟಿ ಆಗಿರುತ್ತೆ. ಸೊ ನಾನು ಆನ್ಲೈನಲ್ಲೇ ಮಟನ್ನ ತರಿಸಿದೆ. ಯಾವುದೋ ಹೊಸ ಲಾಂಚ್ ಮಾಡಿದ್ದಾರೆ. ಸೊ ನೋ ಪ್ರಮೋಷನ್, ಅದಕ್ಕೆ ನಾನೇನು ಈ ಬಾಕ್ಸ್ನ ತೋರಿಸೋದಿಲ್ಲ ನಿಮಗೆ. ಸೊ 1 kg ಮಟನ್ನ ನಾನು ಆಲ್ರೆಡಿ ತರಿಸಿದ್ದೀನಿ. ಈಗ ಇದನ್ನ ಮಾಡೋದು ಹೇಗೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಸೊ ಈಗ ಮಟನ್ನ ಫಸ್ಟು ಕ್ಲೀನಾಗಿ ತೊಳ್ಕೊಬೇಕು. ಅದು ಮಾಡೋಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದು ಫಸ್ಟೇ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನಾನು ಸಣ್ಣ ಸಣ್ಣದಾಗಿ ಈರುಳ್ಳಿನ 2 ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಾಕೋದಷ್ಟೇ. ಸೊ ಅರ್ಧ ಹೋಳು ನಿಂಬೆಹಣ್ಣು, ಒಂದು 4 ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಇನ್ನೂ ಸ್ವಲ್ಪ ಮಸಾಲೆ ಐಟಮ್ಸ್ಗಳೆಲ್ಲ ಬೇಕು. ಅದನ್ನ ಹೋಗ್ತಾ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡಿರ. ಸೊ ಈಗ ಮಟನ್ನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ತುಂಬ ದೊಡ್ಡ ಪೀಸ್ ಇದ್ವು, ಅದಕ್ಕೆ ಸ್ವಲ್ಪ ಪುಟಾಣಿ ಪೀಸ್, ಪುಟಾಣಿ ಇನ್ ದ ಸೆನ್ಸ್ ಸ್ವಲ್ಪ ಮೀಡಿಯಮ್ ಸೈಜ್ ಮಾಡಿಕೊಂಡೆ. ಈಗ ಮೊದಲಿಗೆ ಒಂದು ಕುಕ್ಕರಲ್ಲೇ ಮಾಡೋದು, ಕೂಗಿಸ್ಬೇಕಲ್ಲ ಮಟನ್ನ. ಸೊ ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ. ಫಸ್ಟು ಒಂದು ಬಾಣಲಿನೇ ಬರುತ್ತೆ ನಮಗೆ, ಕುಕ್ಕರ್ನ ಇಡಬೇಕು. ಆಮೇಲೆ ಎಣ್ಣೆ ಹಾಕೊಬೇಕು. ಸೊ ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋತಿದ್ದೀನಿ, ಬಿಕಾಸ್ ಎಣ್ಣೆ ಹಾಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ಇಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ. ಇಷ್ಟು ತುಪ್ಪ ಹಾಕೊಂಡ್ರೆ ಅದು ಟೇಸ್ಟೇ ಬೇರೆ, ಅಂದರೆ ಸ್ಮೆಲ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಇದ್ದಾರಲ್ಲ ಮನೇಲಿ, ಅವ್ರಿಗೆ ಹೊಟ್ಟೆ ಬೇಗ ಹಸಿಯುತ್ತೆ. ಅವ್ರ ಮನೇಲಿದ್ರೆ ಬೇಗ ಹೊಟ್ಟೆ ಹಸಿವು ಜಾಸ್ತಿ. ನಾನು ಕುಂಕುಮ ಏನಾದರೂ ಫುಲ್ ಹಿಂಗಳ್ಸೋಗೈತೆ? ಇಲ್ಲ, ಐತೆ, ಗಂಧ ಐತೆ. ಕುಂಕುಮನೇ ಇಲ್ಲ, ಗಂಧ ಐತೆ ಅಷ್ಟೇ, ರೆಡ್ ಐತೆ. ಸೊ ನಾನು ಆ್ಯಕ್ಚುಲಿ ನೆನ್ನೆ ಬೋಟಾಕ್ಸ್ ಮಾಡಿಸ್ಕೊಂಡೆ ಗೈಸ್. ನೋಡಿ ನಾನು ಕೂದಲು ಈಗ ಏರ್ ವಾಶ್ ಮಾಡಿದ್ದೀನಿ, ಅಂದರೆ ಡ್ರೈ ಮಾಡ್ಕೊಂಡಿಲ್ಲ, ಅದಕ್ಕೆ ಹಿಂಗೆ ಫೀಲ್ ಆಗ್ತದೆ. ಒಂದ್ಸಲ ಕ್ಲೀನಾಗಿ ಕೂಮ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲ, ಅವ್ರು ಕ್ಲೀನಾಗಿ ಮಾಡ್ಬಿಟ್ಟು ಕಳ್ಸಿದಲ್ಲ, ಮತ್ತೆ ತೊಳೆದ ತಲೆನ ವಾಶ್ ಮಾಡಬೇಕು ಒಂದ್ಸಲ. ಇದಕ್ಕೆ ನಾನೀಗ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗನ ಹಾಕ್ತಾ ಇದ್ದೀನಿ. ಇದನ್ನು ನಾನು 4 ಲವಂಗ ತೊಗೊಂಡಿದ್ದೀನಿ, ಒಂದು ಇದರಷ್ಟು ಚಕ್ಕೆ ತೊಗೊಂಡಿದ್ದೀನಿ. ಆ್ಯಂಡ್ ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಸೊ ಹಾಕೊಳ್ಳೋಣ ಬನ್ನಿ, ಆಯಿತಾ. ನೆಕ್ಸ್ಟು ಇದಕ್ಕೆ ನಾನು ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಪುಟ್ಟಾಗಿ ಕಟ್ ಮಾಡ್ಕೊಂಡಿರೋಂತಹ, ಅಂದರೆ ಆ್ಯಕ್ಚುಲಿ ಜಜ್ಕೊಂಡಿದ್ದೀನಿ ನಾನು ಇದನ್ನು, ಏನಿದೆ ಬೆಳ್ಳುಳ್ಳಿ. ಅಷ್ಟು ತೊದ್ಲಕತ್ತಿ ಯಾಕೋ ಆಯ್ತು. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟು ಈರುಳ್ಳಿ ಹಾಕೋತಾ ಇದ್ದೀನಿ. ಓಕೆ, ಇದನ್ನು ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ನನ್ನ ಫೇವ್ರೆಟ್ ತೊಗೊಳ್ತೀನಿ. ಇದು ಬ್ರೌನ್ ಆಗೋದಂತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೈಸ್ ನೋಡಿ, ಈಗ ಬ್ರೌನ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನಮ್ಮ ಪಿಂಕಿ ನೋಡಿ ಎಷ್ಟು ಸ್ಟೈಲಿಶ್ ಆಗಿ ಕಾಣಿಸ್ತಿದ್ದಾರೆ ಇವತ್ತು. ಅದಕ್ಕೆ ನಾನು ಮಾಡೋಣ ಅನ್ನೋದು. ಸೊ ಇದೇ ತಿರುಗಾಲಿ ಹೈಲೈಟ್ಸ್ ಮಾಡಿಸಿದಾಳೆ ನೋಡಿ ಗೈಸ್. ಅಂದರೆ ಇದು ಬಿಸಿಲಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ, ನಿಮಗೆ ಈಗ ಗೊತ್ತಾಗಲ್ಲ ನೋಡಿ. ಕೆಳಗಡೆ ಎಲ್ಲ ಚೆನ್ನಾಗಿ, ಆ್ಯಕ್ಚುಲಿ ಚೆನ್ನಾಗಿದೆ. ಬಿಸಿಲಲ್ಲಿ ಸೂಪರಾಗಿ ಕಾಣಿಸ್ತಿರ್ತದೇನೆ. ಮುಟ್ಟಿ ಕೆಡ್ಸಾಕತ್ತಿಯಲ್ಲ? ಇಲ್ಲ ಬಿಡೆ ನೋಡಿ. ನನಗೆ ಸಾಯಂಕಾಲ ಪಿಕ್ಚರ್ಗೆ ಹೋಗ್ಬೇಕು, ಅದಕ್ಕೆ ಜುಟ್ಟೆ ಹಾಕೊಳ್ಳಾಗತ್ತಿಲ್ಲ ನಾನು. ನಿನ್ನೆ ಅವರು ಸಲೂನವರು ಕರ್ಲ್ ಮಾಡಿಕೊಟ್ಟಿರೋದಕ್ಕೆ ಫುಲ್ ಫಿಕ್ಸ್ ಆಗುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಮೇನ್ ಟೇಸ್ಟೇ ಇದಲ್ಲ, ಟೇಸ್ಟ್ ಅಂದ್ರೇ ಅದೇ ಅಲ್ಲ. ಸೊ ನಾನು ಇದಕ್ಕೆ ಮಟನ್ ಹಾಕ್ತಾ ಇದ್ದೀನಿ. ಕಟ್ ಮಾಡಿರೋಂಥ ಮಟನ್ ಹಾಕ್ಕೊಬೇಕು. ನೀವು ಕೂಡ ಇದನ್ನು ಮನೇಲಿ ನಿಜವಾಗ್ಲೂ ಟ್ರೈ ಮಾಡಿ.
ಏನು ಗೊತ್ತಾ, ಚಪಾತಿ, ಪೂರಿ, ಆಮೇಲೆ ಏನದು ಏನಂತಾರೆ ಅದು ಅಕ್ಕಿ ರೊಟ್ಟಿ, ತಾಳಿಪಟ್ಟು, ಪರೋಟ, ಅವಕ್ಕೆಲ್ಲ ಇದು ಸಖತ್ ಕಾಂಬಿನೇಷನು. ನೀವು ರೈಸ್ಗೂ ತಿನ್ಬೋದು, ಬಟ್ ಇದು ನಾನು ಸ್ವಲ್ಪ ಮಸಾಲ ಅಂತಂದರೆ ಸೆಮಿ ಗ್ರೇವಿ ಟೈಪ್. ಇದು ತುಂಬಾ ಜಾಸ್ತಿ ಗ್ರೇವಿ ಅಲ್ಲ, ಸೆಮಿ ಗ್ರೇವಿ ಟೈಪು. ಅದಕ್ಕೆ ಇದನ್ನು ನೀವು ಏನಾದರೂ ಚಪಾತಿ ಆ ಥರ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ, ಆಮೇಲೆ ರೊಟ್ಟಿ ಅಂಥದಕ್ಕೆ ಮಾಡ್ಕೊತೀನಿ. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ಮಟನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಎಲ್ಲ ರೀತಿಯ ಸ್ಪೈಸಸ್ಗಳನ್ನ ಹಾಕೋಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಾರಿಯಂಡರ್ ಪೌಡರ್ ಹಾಕ್ತಿದ್ದೀನಿ, ಅಂದರೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ ಫ್ರೈ ಹಾಕ್ತಿದ್ದೀನಿ. ಮಾತ್ರ ಮಟನ್ ಮಸಾಲ ಇದ್ದರೆ ಮಟನ್ ಮಸಾಲ ಫ್ರೈನ ಹಾಕೋಬೋದು. ಏನು ಎರಡೂ ಸೇಮೇ ಮಸಾಲ, ಸುಮ್ಮನೆ ಹೆಸರು ಚೇಂಜ್ ಮಾಡಿರ್ತಾರೆ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತೇಳಿ. ಈಗ ನಾನು ನಿಮಗೆ 1 by 1 ತೋರಿಸ್ತಿರೋದ್ರಿಂದ ಏನು ಲಾಂಗ್ ಪ್ರೊಸೀಜರ್ ಅನಿಸ್ಬೋದು. ಸೊ ಆರಾಮಾಗಿ ಮನೇಲಿ ಮಾಡ್ಕೊಬೋದು. ನೀವು 1/4 kg ಮಟನ್ ತೊಗೊಬಂದ್ಬಿಟ್ರೆ ಪುಟ್ಟಾಗಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಎಲ್ಲ ರೀತಿ ಮಸಾಲೆ ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಾನೇನು ಹೇಳ್ತೀನಲ್ಲ ಇಷ್ಟನ್ನ ಹಾಕ್ಬಿಟ್ಟು ನೀವು ಕೂಗಿಸ್ಬಿಟ್ರೆ 1 ನಿಮಿಷಕ್ಕೆ ಆಗ್ಬಿಡುತ್ತೆ. ಮಸಾಲ ಪೆಪ್ಪರ್ ಮಟನ್. ಆಮೇಲೆ ಮಟನ್ ಮಾಡೋದು ಕಷ್ಟ ಕಣಪ್ಪ ಅಂತ ಅನ್ಸೋದೇ ಇಲ್ಲ. ಮಟನ್ ಮಾಡೋದು ಇಷ್ಟು ಈಸಿನ ಅನ್ಸುತ್ತೆ. ಏನು ಹೇಳಿದೆ ನೀನು ನಿಮ್ಮ ಅಪ್ಪನಿಗೆ ಹೇಳೋದು? ನಾನು ನಿಜ ಒಪ್ಕೊಂಡ್ರೆ ಏಟ್ ಹೊಡಿಯಲ್ಲ, ಹೇಳ್ಬಿಡು ನಿಜ. ಅಲ್ಲ ಅಪ್ಪ ಇಲ್ಲೋಡಿಲಿ, ಅಮ್ಮ ಅಪ್ಪ ಇಲ್ಲ ಅಮ್ಮ, ಇದು ಅಪ್ಪ ಊರಿಗೆ ಹೋಗ್ತೈತೆ. ವಾವ್, ಅಪ್ಪ ಇಲ್ಲ ಅಂದ್ರೆ ನಾನು ನೀನು ಫುಲ್ಲು ಆರಾಮಾಗಿ ಮಲ್ಕೋಬೋದು. ನಾನು ಸುಳ್ಳು ಹೇಳ್ತಿದ್ದೆ, ನೀನು ಸುಳ್ಳು ಹೇಳ್ತಿದ್ಯಾ? ನಿಜ ಹೇಳು. ಅಲ್ಲೋ ಕಡ್ಡಿ ಹಿಡ್ಕೊಂಡಿದ್ಯಲ್ಲ 4 ಬಿಡು, ಅಲ್ಲೋ ಹೇಳ್ತೀನಿ. ಇನ್ನೊಂದೇನೋ ಅಂದೆ, ನಾನು ಹೇಳ್ತೀನಿ. ಅಪ್ಪ ಇವತ್ತು ಬರ್ಬೇಡ ಅಂತ ಹೇಳಮ್ಮ. ಯಾಕೆ ಬರುತ್ತೆ ಅಂದಿಲ್ಲ, ಪ್ರಾಮಿಸ್ ಮಾಡೋದು. ಅಂದೇ ಪ್ರಾಮಿಸ್ ಅಂದಿಲ್ಲ, ದೇವ್ರ ಕಣ್ ಕಿತ್ಕೊಂಡ್ಬಿಡ್ತಾನ. ಪ್ರಾಮಿಸ್ ಮಾಡಿ ಹೇಳಿದಂತ ಪ್ರಾಮಿಸ್ ಮಾಡು ಅಂದೆ. ಹೋಗಿಲ್ಲ ಶೇಪ್ ಹೊಟ್ಟಾಗೋಯ್ತು ಯಾರಿಗೋ. ಅಮ್ಮ ಇದ್ದಿದ್ರೆ ನಾವು, ಅಪ್ಪ ಇದ್ದಿದ್ರೆ ನಾವು. ಅದೇನು ಹೇಳಲ್ಲ. ಆ ಮಗುಗ್ ಸುಳ್ಳು ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಬರೀ ನಿಮ್ಮಪ್ಪನ ಬಿಟ್ಟು ಕಳಿಸಿ ಇನ್ನೊಬ್ಬ ಮುಂದೆ ಬಟ್ಟೆ ಹೌದಾ? ನನ್ ಕಳ್ಸ್ಬಿಟ್ಟು ಇನ್ನೊಬ್ಬ ಅಮ್ಮ ಮಾಡ್ಕೋತೀರಾ? ಹಂಗೆ ಮಾಡ್ತೀವಿ ನಾವು. ಬರೀ ಹಿಂಗೆ ಸುಳ್ಳು ಹೇಳ್ಬಿಟ್ಟು ಬರೀ 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 ಹಿಂಗೆ ಪಾಪ ಅವ್ರಿಬ್ರು ಮಧ್ಯೆ ತಂದಿಕ್ತಿದ್ರೆ ನೀನು ಅಲ್ಲ ಪಾಪ ಅವ್ರ ಅಪ್ಪ ಎಷ್ಟು ಇಷ್ಟಪಡ್ತೈತಿ. ಸರಿ ಬಾ. ಇದಕ್ಕೆ ನಾನು ಹೋಮ್ ಮೇಡ್ ಮೊಸರನ್ನ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಹೋಮ್ ಮೇಡ್ ಮೊಸರು ಅಂದರೆ ಮನೇಲೆ ಎಪ್ಪಾಕಿ ಕುದಿಸಿರೋಂಥ ಮೊಸರು. ಒಂದು ಸ್ವಲ್ಪ ಹಾಕಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮಟನ್ ಮಾಡ್ತಿದ್ದೀನಿ. ನಾನು ತಿನ್ನೋದೇ ಇಲ್ಲ, ನಂಗೆ ಮಾಡ್ತಾರಂತೆ ಮಟನ್. ನಾನು ಡಯಟ್ ಆಗ್ಲಿ ಇಲ್ಲಪ್ಪ, ನಾನು ಮಟನ್ ನಿಜ ಮಟನ್. ಒಂದು ಪೀಸ್ ಎತ್ಬಿಟ್ಟು ಕೊಡಕತ್ತೀನಿ ನೋಡ್ಲಿ. ಇವತ್ತಿಂದ ತಿನ್ನಕ್ ಸ್ಟಾರ್ಟ್ ಮಾಡಿ. ಇಲ್ಲಪ್ಪ, ಜೀವನದಲ್ಲಿ ಉದ್ಧಾರ ಆಯ್ತಾ? ತಿನ್ನು. ತಿನ್ಬಾರ್ದು ಮಟನ್ ಅಂದ್ರೆ ಇವ್ರು ನೋಡಿ ತಿನ್ಬೇಕಂತ ಮಟನ್. ಈಗ ಬೇಯಕ್ಕೆ ಅಂತೇಳಿ 1 ಲೋಟ ನೀರು ಹಾಕ್ಬಿಟ್ಟು ಕೂಗ್ಸೋಣ ಗೈಸ್. ಜಾಸ್ತಿ ಆಯ್ತು ಯುಕ್ತ ಇಲ್ಲ ರಚ್ಚು, ಟ್ರಿಪ್ ಹೋಗೋಣ. ಗೈಸ್ ಈಗ ಎಲ್ಲ ಆಗಿದೆ, ಇದನ್ನ ಕೂಗ್ಸೋಣ ಸ್ವಲ್ಪ ಹೊತ್ತು. ಸೊ ಈಗ ಕ್ಲೋಸ್ ಮಾಡ್ತಾ ಇದೀನಿ. ಬನ್ನಿ ಇವತ್ತು ನಮ್ಮ ರಚ್ಚುನ್ ಮಾತಾಡ್ಸೋಣ. ರಚ್ಚು ಅವರು ಫುಲ್ ಬಿಸಿ ಆಗಿದ್ದಾರೆ. ಅವರು ಇದು ಲೇಡೀಸ್ ಕ್ರಿಕೆಟ್ ಬರುತ್ತಲ್ಲ, ಇಂಡಿಯಾಗೆ ಹೆಣ್ಮಕ್ಳು ಆಡೋದು IPL ಆಡ್ತಾರಲ್ವಾ, ಸೊ ಅದಕ್ಕೆ ಅವರು ಸೇರ್ಕೋತಾ ಇದಾರೆ. ಅಂಡ್ ಇವತ್ತು ನಮ್ಮ ಹಸ್ಬೆಂಡ್ ನಮಗೋಸ್ಕರ, ಆಕ್ಚುಲಿ ನಮಗೋಸ್ಕರ ನಮ್ಮ ಮನೆಯವ್ರಿಗೋಸ್ಕರ ಕೂತರ್ಕಲ್ಲು ತಂದವ್ರೆ. ತಿನ್ನೆ ಸ್ವೀಟ್ಸ್ ನೋಡು, ಕೂತರ್ಕಲ್ಲು ನೋಡಿ ಇಷ್ಟು ಸ್ವೀಟ್ ತಂದಿದ್ದಾರೆ. ಎಲ್ಲ ಮಿಕ್ತ ತಿಂದ ಅರ್ಧ ಇಟ್ಟಾಡಿದಲ್ಲ. ನಾನು ಅಷ್ಟೆಲ್ಲ ತಿನ್ನೋಕ್ಕಾಗುತ್ತೆ? ನೀವು ತಿನ್ಬಿಟ್ಟು ಕೊಡ್ತೀರಾ? ಅಲ್ಲ ತಿಂತಿದ್ರೆ ತಿಂದೆ ಅಂತಾನೆ ಫೀಲ್ ಆಗಲ್ಲ. ತಿಂತ ಇದೆಯಾ ಅಂತ ಹಂಗಿರುತ್ತೆ.
ಹೆಂಗೈತೆ ಪೇಪರ್ ತಿಂದಾಗ ಆಗ್ತೈತಲ್ಲ. ಬಾರಿ ಇಟ್ಟು ತಗೊಂಡ್ರೆ ಹೋಗ್ತೇವೆ. ಆಯ್ತಾ? ಇದು ರೈಸ್ ಪೇಪರಾ? ಅದಕ್ಕೆ ಫ್ಲೇವರ್ ಬರ್ತದೆ. ಸೊ ತೆಲುಗು ಅವ್ರದ್ದು ಗೈಸ್, ಇದು ಆಂಧ್ರ ಸ್ಪೆಷಲ್. ತೆಲುಗು ಆಂಧ್ರ ಸ್ಪೆಷಲ್ ಸ್ವೀಟ್ ಇವತ್ತು ನಮ್ಮ ಮನೆಗೆ ನಮ್ಮ ಹಸ್ಬೆಂಡ್ ಬಂದಿದ್ರು. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ನೇಪಾಲ್ಗೆ ಹೋಗಿದ್ರು ಬೇಸ್ 4 ದಿನ ಬಂದಿದ್ದಾರೆ ಅಷ್ಟೇ. ಈಗ ಮಲ್ಕೊಂಡು ಗೇಮ್ ಆಡ್ತಾವನೆ. ಅದಕ್ಕೆ ಡ್ರೈ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಈ ಡ್ರೈ ಪೌಡ್ರ್ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿ ಬಂದು ಇದೇನೋ ಮರಾಠಿ ಮೊಗ್ಗು ಅಂತಾರಲ್ಲ ಅದು, ಆಮೇಲೆ ಧನಿಯಾ, ಆಮೇಲೆ ಜೀರಿಗೆ 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ, ಮೆಣಸು ಹಾಕ್ಕೊಂಡಿದ್ದೀನಿ. ನಾನು ಹಾಕೊಂಬಿಟ್ಟೆ ಗೈಸ್, ಅದಕ್ಕೆ ಇಲ್ಲ ನನಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಚಕ್ಕೆ ಮತ್ತು 1-2 ಲವಂಗ ಹಾಕ್ಕೊಂಡಿದ್ದೀನಿ, ಮತ್ತು ಇದು ಬ್ಯಾಡಿಗೆ ಮೆಣಸಿನ್ಕಾಯಿ 4 ಹಾಕ್ಕೊಂಡಿದ್ದೀನಿ. ಆಮೇಲೆ ಸೋಂಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಗೈಸ್ ಈಗ ನೋಡಿದ್ರಲ್ಲ ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂತೇಳಿ. ಇದನ್ನು ಚೆನ್ನಾಗಿ ಸ್ವಲ್ಪ ಸ್ಮೆಲ್ ಬರೋ ಥರ ಫ್ರೈ ಮಾಡಿಕೊಂಡು ಇದನ್ನು ರುಬ್ಕೋಬೇಕು. ಡ್ರೈನೇ ರುಬ್ಕೋಬೇಕು, ನೀರು ಬೆರೆಸ್ದಂಗೆ. ಆಮೇಲೆ ಇದನ್ನು ಆ ಮಟನ್ಗೆ ಹಾಕ್ಕೋಬೇಕು. ಸೊ ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ಸೊ ಇದಕ್ಕೆ ಇವತ್ತು ನಾವು ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಮಾಡ್ತಿದ್ದೀವಿ. ನಮ್ಗೆ ಅಕ್ಕಿ ರೊಟ್ಟಿ ಕ್ಲೀನಾಗಿ ಬರಲ್ಲ ಮಾಡೋಕ್ಕೆ, ಅದಕ್ಕೆ ನಮ್ಮ ಅತ್ತೆ ಹೆಲ್ಪ್ ತೊಗೊತಿದ್ದೀನಿ. ಸೊ ಅವ್ರು ಮಾಡ್ತಾ ಇದ್ದಾರೆ. ಏನಂತೆ? ಆ್ಯಂಡ್ ಅಕ್ಕಿ ರೊಟ್ಟಿಗೆ ನಾವು ಇಲ್ಲಿ ಇವೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ತಾಳಿಪಟ್ಟು ಥರ ಮಾಡ್ಕೊತೀವಿ. ಸೊ ಈ ತಾಳಿಪಟ್ಟು ಜೊತೆಗೆ ಆ ಮಟನ್ ಸಕ್ಕತ್ತಾಗಿರುತ್ತೆ. ಸೊ ಎಲ್ಲ ಆದ್ಮೇಲೆ ತೋರಿಸ್ತೀನಿ. ಈರುಳ್ಳಿ, ಕೊತ್ತಂಬರಿ, ಸಬ್ಬಕ್ಕಿ ಗೈಸ್ ಈ ಥರ ಮಾಡ್ಕೊಂಡು ತಿಂದ್ರೆ ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ತುಂಬ ಟೇಸ್ಟಿ ಆಗುತ್ತೆ. ನಂಗೆ ನಾರ್ಮಲ್ ಅಕ್ಕಿ ರೊಟ್ಟಿ ಇಷ್ಟ ಆಗಲ್ಲ. ಸೊ ಈ ಥರ ಎಲ್ಲ ಈ ತರ ಅಕ್ಕಿ ರೊಟ್ಟಿಗೆ ಚಟ್ನಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ಮಟನ್ ಚೆನ್ನಾಗಿ ಅಲ್ಲ ಇದಕ್ಕೆ ಅಕ್ಕಿ ರೊಟ್ಟಿನೂ ಅಂತಾರ. ನಮ್ ಕಡೆ ಎಲ್ಲ ನಮ್ಮ ಹೊಸಪೇಟೆ ಸೈಡ್ ಎಲ್ಲ ಇದಕ್ಕೆ ತಾಲಿಪಟ್ಟು ಅಂತೀವಿ ಮೇಡಮ್. ಈ ತರ ಹಾಕ್ಯಂದ್ರೆ ಅಕ್ಕಿ ರೊಟ್ಟಿ ಅಂದ್ರೆ ಬರೀ ಅಕ್ಕಿ ಇಂದ ಹಿಟ್ಟಿಂದ ಮಾಡಿದ್ರೆ ರೊಟ್ಟಿ, ಈ ತರ ಮಾಡಿದ್ರೆ ತಾಲಿಪಟ್ಟು. ನಮ್ಮಮ್ಮ ನಮ್ ಶಾಂತ ಆಂಟಿ ಅವರು ಹೊಸ ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನಿಜವಾಗ್ಲು ಹೌದಾ? ದೇವ್ರ ಮೇಲೆ ಹಣೆ ಕೇಳು. ಇಬ್ರು ದೇವಸ್ಥಾನ ಇಲ್ಲಕ್ಕ ಅಡ್ಗೆ ಮಾಡ್ತಾರಂತೆ. ಏನಮ್ಮ ಮಾಡೋಣ ಮತ್ತೆ ಏನೋ ಒಂದ್ ಮಾಡ್ಬೇಕಲ್ಲ ಗೈಸ್. ನಮ್ಮಪ್ಪ ರೂಮಲ್ಲಿ ಆಗ್ತೈತೆ ಗೈಸ್. ಅಕ್ಕ ನಿಮ್ಮಮ್ಮ ನಮ್ಮಮ್ಮ ಇಬ್ರು ಮಾತಾಡ್ಕೊಂಡಾರೆ. ಏನಂತ ಗೊತ್ತಾ ಅಕ್ಕ, ನಾವು ಯೂಟ್ಯೂಬ್ ಚಾನಲ್ ಮಾಡಲ್ಲ. ಮನಿ ಖಾಲಿ ಐತಲ್ಲಮ್ಮ ನಿಮ್ದು. ಮ್ಯಾಗಳ ಮನೆ ಅಂತೂ ಮತ್ತೆ ಲೀಜ್ಗೆ ಹಾಕ್ತಾರಂತೆ. ಅಮ್ಮ ಮನಿ ಮತ್ತೆ ಹಾಲ್ ಖಾಲಿ ಐತಲ್ಲ ಹೊರಗಡೆ, ಅಲ್ಲಿ ಏನೋ ಒಂದ್ ಮಾಡೋಣ ಅಂತ ನಾವು ಅದಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. ಅದಕ್ಕೆ ಮಾಡೋಣ. ಬಟ್ ಏನಂದ್ರೆ ಕಂಡೀಷನ್ ಏನಂದ್ರೆ ನಾವು ವಾರದಲ್ಲಿ 2 ಪ್ರಮೋಷನ್ ಕೊಡಿಸ್ಬೇಕಂತ. ಪ್ರಮೋಷನ್ ಕೊಡಿಸಿದ ದುಡ್ಡಲ್ಲಿ ಇನ್ವೆಸ್ಟ್ಮೆಂಟ್, ಅದೇ ಇನ್ವೆಸ್ಟ್ಮೆಂಟ್ ಅಂತ ಅವ್ರದ್ದು. ಹಂಗೆ ಇದು ಕಿಚನ್ ಕುಡಿತಾರೆ ಅವರಿಬ್ರು ಅಲ್ಲಮ್ಮ. ಏನೋ ಒಂದ್ ಮಾಡೋದ್ ಮತ್ತೆ. ಅವಕ್ಕೊಂದು ಸ್ವಲ್ಪ ಸಾಲ ಐತಾ, ನಮ್ದು ಸ್ವಲ್ಪ ಸಾಲ ಐತಾ, ಇದೆಲ್ಲ ಕಟ್ ಮಾಡ್ತೀನಿ ನಾನು. ಕಟ್ ಕಟ್ ಮಾಡಿ. ಅವರು ಮದ್ವೆ ಸಲುವಾಗಿ ಸಾಲ ಮಾಡ್ತಿದ್ದಾರೆ. ನಾವೂನು ಸ್ವಲ್ಪ ಹಂಗ ಹಿಂಗ ನಾವೂನು ಮೋಸ ಹೋಗಿ ಸಾಲ ಮಾಡ್ಕೊಂಡ್ಬಿಟ್ಟಿವಿ. ಅದೇನೋ ಒಂದ್ ಮಾಡ್ಕೊಂಡ್ ತೀರ್ಸಂತ. ಹಂಗೆ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ತೀರ್ಸ್ಬೇಕು ಅಂತ ಅನ್ಕೊಂಡಿರಿ ನೀವು. ಒಂದು 3-4 ವರ್ಷ ಆಗ್ಲಿ ತೀರ್ಸೋದಂತ ತೀರ್ಸ್ಬೇಕು. ಓಕೆ. ಸಬ್ಸ್ಕ್ರೈಬರ್ ಹೆಂಗಾಗ್ತಾರೆ ಗೊತ್ತಾ? ಹೇಳ್ಕೊಡ್ತೀವಿ ನಾವು. ರೀಲ್ಸ್ ಮಾಡಬೇಕು ನೀವು, ಡ್ಯಾನ್ಸ್ ಮಾಡ್ತಾ ವಿಜಿಲ್ ಹೋಗಿದೆ. ಮಟನ್ನು ನೋಡಿ ಚೆನ್ನಾಗಿ ಬೆಂದಿದೆ ಮಟನ್. ಈಗ ಏನು ಮಾಡಬೇಕು ಗೊತ್ತಾ ಗೈಸ್, ತೋರಿಸ್ತೀನಿ ಬನ್ನಿ. ಅದು ಮಟನ್ನು ಚೆನ್ನಾಗಿ ಬೆಂದಿದೆ. ಇದು ಸ್ವಲ್ಪ ಸಾರು ಥರನೇ ಆಗಿದೆ, ಯಾಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಆಯಿತು. ಈಗ ಇದಕ್ಕೆ ನಾವಿಲ್ಲಿ ಡ್ರೈ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಸೊ ಈ ಡ್ರೈ ಪೌಡ್ರನ್ನ ಹಾಕೊಬೇಕು ಇದಕ್ಕೆ. ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ರೆ ಪೆಪ್ಪರ್ ಮಟನ್ ಮಸಾಲ ಫ್ರೈ ರೆಡಿ. ಸೊ ಅಕ್ಕಿ ರೊಟ್ಟಿ ಜೊತೆಗೆ ಮಟನ್ ಪೆಪ್ಪರ್ ಮಸಾಲ ಫ್ರೈ ರೆಡಿ ಆಗಿದೆ. ನೋಡ್ತಾ ಇರ್ಬೋದು ಮಟನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಯು ಕ್ಯಾನ್ ಸಿ ದಿಸ್. ಸೊ ನೀವು ಒಂದು ಸ್ವಲ್ಪ ಅಕ್ಕಿ ರೊಟ್ಟಿನ ಮುರ್ಕೊಂಡು, ಅಂದರೆ ನೀವು ಏನು ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೋಬೋದು. ನಾವು ಅಕ್ಕಿ ರೊಟ್ಟಿ ತಿಂದು ತುಂಬ ದಿನ ಆಗಿತ್ತು, ಅದಕ್ಕೋಸ್ಕರ ಅಕ್ಕಿ ರೊಟ್ಟಿನ ಮಾಡಿದ್ವಿ. ಇದ್ರ ಜೊತೆಗೆ ಉಪ್ಪು. ಸೊ ಗೈಸ್ ಈಗ ನಮ್ಮ ಪಿಂಕಿಗೆ ಹಾಕ್ಕೊಟ್ಟಿದ್ದೀನಿ, ಅವಳು ತಿಂತಾವಳೆ. ತಿಂದೇಳವಾಗತ್ತೆ ಟೇಸ್ಟ್ನ. ಚೆನ್ನಾಗಿ ಪೀಸ್ ಕ್ಲೀನಾಗಿ ಬಂದತ್ತೆ.
ಮಟನ್ ಅಲ್ಲ ಫುಲ್ಲು ಎಲ್ಲ ಕರೆಕ್ಟ್ ಐತೆ. ಮಸಾಲೆ ಹೆಂಗೈತೆ ಅಂದರೆ ಮಟನ್ ಫ್ರೈ ಆಗಿದೆ, ಏನೋ ಡಿಫ್ರೆಂಟ್ ಟೇಸ್ಟ್ ಐತೆ. ಪೆಪ್ಪರ್ ಥರ ಫೀಲ್ ಆಗ್ತೈತೆ ಅಷ್ಟೇ. ಥ್ಯಾಂಕ್ ಯು. ಎಲ್ಲಿ ಕಾಣೆ ಆಗಿದೆಯಾ ಅಂತ ಹಾಕ್ಸ್ಬೇಕು ಇವಾಗ ನಾನು ವ್ಲಾಗಲ್ಲಿ. ಎಲ್ಲರೂ ಎಲ್ಲಿ ರಘುವಣ್ಣ ಅಂತ ಊಟ ಮಾಡ್ಬೇಕಾರೆ ಮಾತಾಡ್ಬೇಕು. ಆಯ್ತು. ಹೆಂಗಾಯ್ತು ಹೇಳಿ? ಹಾಂ ಚೆನ್ನಾಯ್ತಾ ಮಟನ್ನು? ಇಲ್ಲೇನೋ ತಲೆ ಮೇಲೆ ಹಾಕೊಂಡು ಚೆನ್ನಾಯ್ತಾ? ಇಷ್ಟ ಆಯ್ತಾ? ಚೆನ್ನಾಗಿ ಮಾಡಿದ್ದೀನಾ? ಓಕೆ ಥ್ಯಾಂಕ್ ಯು. ಇಲ್ಲ ನಮ್ಮ ರಚುನು ತಿಂದು ರಚು ಚೆನ್ನಾಗಿದೆ, ಚಕ್ಕಲ. ನಾನು ಮಟನ್ ತಿನ್ನಲ್ಲ, ಬರೀ ಸಾಂಬಾರು ತಿಂದೆ. ಆಯ್ತು. ಅದು ಗ್ರೇವಿ ಹೆಂಗಿದೆ? ಚೆನ್ನಾಗಿದೆ, ಚಕ್ಕಲ. ಹೆಂಗಿದೆ ಆಯ್ತಾ? ಹಾಂ ಅವಳು ಎರಡನೇದು. ಸೂಪರಾ? ಥ್ಯಾಂಕ್ ಯು. ಯುಕ್ತಂಗ್ ವೆರಿ ಗುಡ್ ಅಂತ ಕಮೆಂಟ್ ಮಾಡಿ. ಅವಳು 2 ತಿಂತಾ ಇದ್ದಾಳೆ. ನೋಡ್ದಾ ಜಾಣಿ ಆಗೋಳುತ್ತಾ. ಗೈಸ್ ಈಗ ಅಕ್ಕಿ ರೊಟ್ಟಿನ ಮಾಡ್ತಾ ಇದ್ದೀವಿ. ನನಗೆ ತಟ್ಟಕ್ಕೆ ಬರಲ್ಲ, ಸೊ ಆಂಟಿ ಹೆಲ್ಪ್ ಮಾಡ್ತಾರೆ ನೋಡಿ. ಆಂಟಿ ತಟ್ತಾ ಇದ್ದಾರೆ. ನನಗೆ ಅದೇನೋ ಗೊತ್ತಿಲ್ಲ, ಈ ಚಪಾತಿ ರೊಟ್ಟಿ ಇಂಥವೆಲ್ಲ ಮಾಡೋಕ್ಕೆ ಬರಲ್ಲ. ಸೊ ನೋಡಿದ್ರಲ್ಲ, ನೀವು ಕೂಡ ಒಂದ್ಸಲ ಮನೇಲಿ ಮಾಡ್ಕೊತೀನಿ, ತುಂಬಾ ಟೇಸ್ಟಿಯಾಗಿತ್ತು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್.